ಆಳುವವರ ರೈತ ವಿರೋಧಿ ನೀತಿಯಿಂದಾಗಿ ರೈತರು ಅಳುವವರಾಗಿ ದುರಾವ್ಯವಸ್ಥೆಯಲ್ಲಿದ್ದಾರೆ ಅಂತ ಎಐಕೆಎಸ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಎಐಕೆಎಸ್ ಜಿಲ್ಲಾ ಸಮಿತಿ ಆಯೋಜಿಸಿದ್ದ 2ನೇ ಜಿಲ್ಲಾ ಸಮ್ಮೇಳನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಉಳುಮೆ ಮಾಡುವ ರೈತನನ್ನ ಉಳುವ ಯೋಗಿ ಅಂತ ಬಣ್ಣಿಸಿದ್ದೆವು, ಆದರೆ ಅವರಿದೀಗ ಅಳುವ ಯೋಗಿಯ ನೋಡಲಿ ಎನ್ನುವಂತಹ ದುಸ್ಥಿತಿಗೆ ತಂದಿದ್ದಾರೆ. ಅದಕ್ಕೆ ಕಾರಣ ಆಳುವವರ ಅಥವಾ ಸರ್ಕಾರಗಳ ರೈತ ವಿರೋಧಿ ನೀತಿ ಜಾರಿ ತಂದಿರುವುದರಿಂದ ಕೇಂದ್ರ ರಫ್ತು ನೀತಿಯಿಂದ ಕೃಷಿ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ. ತುಂಡು ಭೂಮಿಗಳ ನೆಪವೊಡ್ಡಿ ರೈತರನ್ನ ಶೋಷಣೆಗೀಡು ಮಾಡಲಾಗಿದೆ. ಕಂಪನಿಗಳ ಪರವಾದ ನಿಲುವುಗಳನ್ನು ಆಳುವ ಸರ್ಕಾರಗಳು ಜಾರಿ ತಂದಿವೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕೃಷಿಯ ಸ್ವಾವಲಂಬನೆಯ ನಾಶ, ರೈತರಿಗೆ ಮಾರಕವಾದ ನಿರ್ಧಾರಗಳಿಂದ ಅನ್ನದಾತನಿಗೆ ಪರೋಕ್ಷ ಪಾಶವಾಗಿ ಪರಿಣಮಿಸಿದೆ ಅಂತ ಹೇಳಿದರು. ಸ್ವತಂತ್ರ ಪೂರ್ವದಲ್ಲೇ ಅಖಿಲ ಭಾರತ ಕಿಸಾನ್ ಸಭಾ ಭೂ ಸುಧಾರಣಾ ಕಾನೂನು ಜಾರಿ ತರುವಂತೆ ಆಗ್ರಹಿಸಿ 1936ರಿಂದಲೂ ಹೋರಾಟ ಮಾಡಿರುವ ಇತಿಹಾಸವಿದೆ ಅಂತ ತಿಳಿಸಿದರು. ಜಿಲ್ಲಾಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ, ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಎಚ್ಎಂ ಸಂತೋಷ್, ಎಐಡಿಆರ್ಎಂ ಜಿಲ್ಲಾ ಕಾರ್ಯದರ್ಶಿ ಹಲಗಿ ಸುರೇಶ್, ಎಐಕೆಎಸ್ ತಾಲೂಕು ಅಧ್ಯಕ್ಷ ಕೆ ಉಮಾಪತಿ ಸೇರಿದಂತೆ ವಿವಿಧ ತಾಲೂಕುಗಳಿಂದ ಆಗಮಿಸಿದ ಅಧ್ಯಕ್ಷರು ಉಪಸ್ಥಿತರಿದ್ದರು. ಮೊದಲು ಕ್ರಾಂತಿ ಗೀತೆಗಳನ್ನು ಹಾಡುವುದರ ಮೂಲಕ ಸಮಾವೇಶವನ್ನು ಆರಂಭಿಸಲಾಯಿತು. ಎಐಕೆಎಸ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಪಿಎಂ ಸಿದ್ದಲಿಂಗಮೂರ್ತಿ ನಿರೂಪಣೆ ಮಾಡಿದರು. ರೈತರು, ರೈತ ಮಹಿಳೆಯರು ಸೇರಿದಂತೆ ಎಐಕೆಎಸ್ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು, ಸದಸ್ಯರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಅದಕ್ಕೆ ಒಂದು 5,000 ರೂಪಾಯಿ ಕಿಮ್ಮತ್ತಿತ್ತು ಅಂತಂದ್ರೆ ಸರ್ಕಾರ ಏನ್ ಮಾಡ್ತದೆ, ಕೃಷಿ ಉತ್ಪನ್ನಗಳ ಮೇಲೆ, ಕೃಷಿ ವಸ್ತುಗಳ ಮೇಲೆ, ನೇಗ್ಲಾಗ್ಲಿ, ಟ್ರ್ಯಾಕ್ಟರ್ ಆಗ್ಲಿ, ಗೊಬ್ಬರ ಆಗ್ಲಿ, ಈ ತರ ಹಲವಾರು ಈರುಳ್ಳಿನ ಕಳಿಸ್ತೀವಿ ಮಧ್ಯಪೂರ್ವಕ್ಕೆ. ಅಂದ್ರೆ ಈಗ ನ್ಯೂಜಿಲೆಂಡ್ ಇದೆಯಲ್ಲ, ಇರಾನ್ ಆ ಪ್ರದೇಶಗಳಿಗೆಲ್ಲ ಹೆಚ್ಚು ಕಡಿಮೆ ಈರುಳ್ಳಿ, ಮೆಣಸಿನಕಾಯಿ ಎಲ್ಲವನ್ನು ಕಳಿಸ್ತೀವಿ. ಇದಕ್ಕೆ ರಫ್ತು ನೀತಿ ಅಂತ ಕರೀತಾರೆ. ರಫ್ತು ನೀತಿ ಅಂದ್ರೆ ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಹೋಗ್ತಕ್ಕಂಥ ಮತ್ತು ಅನೇಕ ದೇಶಗಳು ತಗೊಳ್ತಾ ಇರ್ತಕ್ಕಂಥ ನಮ್ಮ ಕೃಷಿ ವಸ್ತುಗಳಿಗೆ ನಾವು ರಫ್ತು ನೀತಿ ಅಂತ ಕರಿತೀವಿ. ಆ ದೇಶದಿಂದ ತಗೊಳ್ತಕ್ಕಂಥ ವಸ್ತುಗಳಿಗೆ ನಾವು ಆಮದು ಅಂತ ಕರಿತೀವಿ. ಬೇರೆ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಾವು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ತಗೊಳ್ತೀವಿ. ಉದಾಹರಣೆಗೆ ಬೀಜ, ಗೊಬ್ಬರ. ಬಹುತೇಕ ಅಮೇರಿಕಾದ ಕಂಪನಿಗಳನ್ನೇ ಕಾರ್ಗಿಲ್ ಕಂಪನಿ ಅಂತ ಕೇಳಿದ್ದೀವಿ. ಈ ಥರದ ಅಮೇರಿಕಾದ ಕಂಪನಿಗಳನ್ನೇ ನಮಗೆ ಬೀಜ ಮತ್ತು ಗೊಬ್ಬರವನ್ನು ಕಳಿಸ್ತಾ ಇರ್ತಾರೆ. ಇದರ ಅರ್ಥ ಯಾವುದೇ ಒಂದು ದೇಶ ಇನ್ನೊಂದು ದೇಶಕ್ಕೆ ವಸ್ತುಗಳನ್ನು ಕಳಿಸಬೇಕಾದ್ರೆ ಮತ್ತು ಆ ದೇಶದಿಂದ ವಸ್ತುಗಳನ್ನು ತರಿಸಬೇಕಾದ್ರೆ ಒಂದು ನೀತಿ ಅಂತ ಇರ್ತದೆ. ಯಾವ ದರ ಅಥವಾ ನಾವು ಕಳಿಸ್ತಕ್ಕಂಥ ವಸ್ತುಗಳಿಗೆ ನೀವು ಯಾವ ದರವನ್ನು. ಉದಾಹರಣೆ, ನಮ್ಮಲ್ಲಿ ಈಗ ಒಂದು ಟನ್ನಿಗೆ 3,000 ಕೊಡಬೇಕು, ಇನ್ನು 2,500 ಕೊಡಬೇಕು ಅನ್ನೋ ಚರ್ಚೆಗಳು ನಡೀತೇವೆ. ಸೊ ಅವಾಗ ಬೇರೆ ದೇಶಕ್ಕೆ ಕಳಿಸಬೇಕಾದ್ರೆ ಅಮೆರಿಕದ ಅಧ್ಯಕ್ಷ ಹೇಳ್ತಾರೆ, ನಮ್ಮ ದೇಶಕ್ಕೆ ನಿಮ್ಮ ದೇಶದಿಂದ ಬರ್ತಕ್ಕಂಥ ವಸ್ತುಗಳ ಮೇಲೆ ನಾವು 50% ಟ್ಯಾಕ್ಸ್ ಹಾಕ್ತೀವಿ. ಅಂದ್ರೆ ನಮ್ಮ ದೇಶದ ವಸ್ತುಗಳು ಆ ದೇಶಕ್ಕೆ ಹೋದಾಗ ತುಟ್ಟಿ ಆಗ್ತವೆ. ಟ್ಯಾಕ್ಸ್ ಜಾಸ್ತಿ ಹಾಕಿದ್ರೆ ತುಟ್ಟಿ ಆಗ್ತವೆ. ಈಗ ಅಮೆರಿಕ ದೇಶದಿಂದ ನಮ್ಮ ದೇಶದ ಮೇಲೆ ಬರ್ತಾ ಇರ್ತಕ್ಕಂಥ ವಸ್ತುಗಳಿಗೆ ಯಾಕಂದ್ರೆ ಟ್ಯಾಕ್ಸ್ ಅನ್ನು ಸೇರಿಸಿ ಬೆಲೆ ನಿಗದಿ ಮಾಡ್ತಾರೆ. ಎಷ್ಟು ಟ್ಯಾಕ್ಸ್ ಅನ್ನು ಹಾಕ್ತೀವಿ? ಉದಾಹರಣೆಗೆ 100 ರೂಪಾಯಿ ಒಂದು ಬೆಲೆ ಇತ್ತು ಅಂತಂದ್ರೆ ಟ್ಯಾಕ್ಸ್ ಅನ್ನು 50 ರೂಪಾಯಿ ಹಾಕಿದ್ರೆ ಅದ್ರ ಬೆಲೆ 150 ಆಗ್ತದೆ. ಯಾಕಂದ್ರೆ ನಾವು ಟ್ಯಾಕ್ಸ್ ಅನ್ನು ಸೇರಿಸಿ ನಮ್ಮ ಬೆಲೆ ನಿಗದಿ ಮಾಡ್ತಾರೆ. ಸೊ ಅದು 150 ರೂಪಾಯಿ ಆಗ್ತದೆ. 1,500 ಆಗ್ತದೆ. 10,000. ಸರ್ಕಾರಗಳು ಸಬ್ಸಿಡಿಯನ್ನು ಘೋಷಿಸಬೇಕು. ಸಬ್ಸಿಡಿ ಅಂತಂದ್ರೆ ಏನು? ಈಗ ಉದಾಹರಣೆಗೆ ನಿಮ್ಮ ರೇಷನ್ ನಲ್ಲಿ ಈಗಂತೂ ಅಕ್ಕಿ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸಣ್ಣ, ಅತಿ ಸಣ್ಣ, ಮಧ್ಯಮ ರೈತರು ಅಂತ ಏನು ಕರಿತೀವಿ, ಅವರು ಸುಮಾರು 80%, 100ಕ್ಕೆ 80 ಜನ ಇದ್ದಾರೆ. ಇವರೆಲ್ಲರೂ ತುಂಡು ಭೂಮಿಗಳೇ, 1 ಎಕರೆ 2 ಎಕರೆ ಆ ಥರದ ತುಂಡು ಭೂಮಿಗಳು. ಈ ತುಂಡು ಭೂಮಿಗಳೇ ಹೇಗೆ ಬಂದು, ಹೇಗೆ ತುಂಡು ಭೂಮಿಗಳಾದವು? ಒಂದು ಎಂತ ಜಮೀನ್ದಾರ್ ಇದ್ರು ಸಹಿತ, ನಾನೊಬ್ಬ ಜಮೀನ್ದಾರ. ಸೊ ನಾಳೆ ನನ್ನ ಜಮೀನು 100 ಎಕರೆ ಇತ್ತು ಅಂತಂದ್ರೆ ನನಗೆ 4 ಮಕ್ಕಳಿದ್ರೆ 25 ಎಕರೆ.
ಆ 4 ಮಕ್ಕಳಿಗೆ ಮತ್ತೆ 4 ಜನ ಬಂದ್ರೆ ಎಷ್ಟಾಗ್ತದೆ? 2 ಎಕರೆ. ರೈತರು ಹೊಂದಿರತಕ್ಕಂಥ ಭೂಮಿಯನ್ನ ಕೇಂದ್ರ ಸರ್ಕಾರ ತುಂಡು ಭೂಮಿ ಅಂತ ಹೇಳಿ, ತುಂಡು ಭೂಮಿ ವ್ಯವಸಾಯ ಹೋಗ್ಬೇಕಾದ್ರೆ ಏನಾಗಬೇಕು? ಅವ್ರು ಹೇಳೋದು ದೊಡ್ಡ ದೊಡ್ಡ ಕೃಷಿಗಳ ಜಾರಿಗೆ ಬರಬೇಕು, ಕಂಪನಿ ಕೃಷಿಗಳ ಜಾರಿಗೆ ಬರಬೇಕು. ಅದಕ್ಕಾಗಿ 2017ರಲ್ಲಿ ಒಂದು APLMC ಅಂತ ಒಂದು ಕಾನೂನು ಮಾಡಿದ್ದಾರೆ. APLMC ಆಕ್ಟ್ ಅಂತ, ಮಾಡೆಲ್ ಆಕ್ಟ್. ಅದರ ಪ್ರಕಾರ ಏನ್ ಮಾಡಿದ್ರು ಅವರು, ಅವತ್ತು ರಾಧಾ ಮೋಹನ್ ಸಿಂಗ್ ಅಂತ ಒಬ್ಬ ಕೃಷಿ ಮಂತ್ರಿ ಇದ್ರು, ಮೋದಿ ಅವರು ಪ್ರಧಾನಿಯಾಗಿದ್ರು. ಅವ್ರು ಹೇಳಿದ್ರು, ಒಕ್ಕಲತನವನ್ನ ಕಂಪನಿ ಆಕ್ಟ್ ಕೆಳಗಡೆ ರಿಜಿಸ್ಟ್ರೇಷನ್ ಮಾಡಿ. ನೀವು ಹೊರಗೆ ಒಂದು ಹೋಟೆಲ್ ಹಾಕ್ಬೇಕಾದ್ರೂ ಮುನ್ಸಿಪಾಲಿಟಿ ಒಳಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ, ಸಣ್ಣ ಚಾರ ಅಂಗಡಿ ಇರಬೇಕಾದ್ರೆ. ಹಂಗೆ ಒಕ್ಕಲತನ ಮಾಡಬೇಕಾದ್ರೆ ಅದರ ಜಾರಿ ಆಗಲಿಲ್ಲ. ಕರ್ನಾಟಕದಲ್ಲಿ ನಮ್ಮ ಕಮ್ಯುನಿಸ್ಟ್ ಪಕ್ಷ CPI ಮತ್ತು ಕಿಸಾನ್ ಸಭಾ ಹೋರಾಟಗಳನ್ನು ಮಾಡೋದ್ರ ಮುಖಾಂತರವಾಗಿ, ನಿಮ್ಗೆ ಗೊತ್ತಿದೆ, ಈಗ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣ ಚಳವಳಿ ಅಂತ ನಡೆಯಿತು. ತೆಲಂಗಾಣ ನಿಜಾಮನ ಜಮೀನಿನಲ್ಲಿ ಅಲ್ಲಿರ್ತಕ್ಕಂಥ ರೆಡ್ಡಿಗಳು, ದೊಡ್ಡ ದೊಡ್ಡ ಶ್ರೀಮಂತರು, ನಿಜಾಮನ ಜೊತೆ ಇರೋರು, ಸಾವಿರಾರು ಎಕರೆ ಜಮೀನು ನಡೆಯಿತು. ಸೊ ಅಲ್ಲಿ ಹೋರಾಟ ಮಾಡಿ ಈ ಕೆಂಬಾವಟವನ್ನು ಅಲ್ಲಿ ಊರಿ, ಈ ಹೊಲದಲ್ಲಿ ನಿಜವಾಗಿ ದುಡಿತಕ್ಕಂಥ ರೈತ ಇವನು, ಅವನಿಗೆ ಭೂಮಿ ಆಗ್ಬೇಕು ಅಂತ ಹೇಳಿ ಒಂದು ಕೈಯಲ್ಲಿ ಬಂದೂಕು, ಇನ್ನೊಂದು ಕೈಯಲ್ಲಿ ಕೆಂಬಾವಟ ಹಿಡಿದು ಅಲ್ಲಿ ಊಳೋರಿಗೆ ಭೂಮಿ ಜಾರಿ ತಗೊಂಡ್ಬಂದ್ರು. ಎಲ್ಲಿ? ತೆಲಂಗಾಣದಲ್ಲಿ. ಸೊ ಆ ಥರದ ಹೋರಾಟಗಳು ಎಲ್ಲ ಕಡೆ ನಡೆದು ವಿನೋಬ ಭಾವೆ ಅನ್ನೋರು ಹೆದರಿಬಿಟ್ರು, ಏನು ಇದು ದೊಡ್ಡ ಸಂಘರ್ಷ ಆಗ್ತದೆ. ಅದಕ್ಕೆ ಅವ್ರು ಏನ್ ಮಾಡಿದ್ರು, ಭೂದಾನ ಚಳವಳಿ ಅಂತ ಚಾಲೂ ಮಾಡಿದ್ರು. ಭೂದಾನ ಅಂತಂದ್ರೆ ಏನು? ದಾನ ಮಾಡ್ರಿ ಬಡವರಿಗೆ. ಅವಾಗ ಏನ್ ಮಾಡಿದ್ರು, ಶ್ರೀಮಂತರು ಯಾವುದು ಹುಲ್ಲು ಬೆಳಿಲಾರ್ದಂತ ಹಳ್ಳ ದಂಡೆಯಲ್ಲಿ ಇರ್ತಕ್ಕಂಥ ಕೊರಕಲ್ ಜಮೀನು ಅಂತವೆಲ್ಲನೂ ಸ್ವಲ್ಪ ದಾನ ಮಾಡಿ ನಾವು ದಾನ ಸೂರು ಅನ್ಸ್ಕೊಂಡು ಅದಕ್ಕೆ ಕೆಲಸಕ್ಕೆ ಬರಲಿಲ್ಲ. ಮತ್ತೆ ಭೂ ಸುಧಾರಣಾ ಚಳವಳಿ, ನಿಮಗೆ ಕಿಸಾನ್ ಸಭಾ ಹೋರಾಟ ಮಾಡಿ ಆ ಭೂಮಿಯನ್ನ ರೈತರಿಗೆ ಕೊಡಿ ಅಂತ ಹೇಳಿ ಕರ್ನಾಟಕದಲ್ಲಿ 1975 ದೇವರಾಜ ಅರಸು ಇರುವಾಗ ಸಮಾಜವಾದಿ ಕಮ್ಯುನಿಸ್ಟ್ ಪಾರ್ಟಿಯ ನಮ್ಮ ಕಕ್ಕಿಲಾಯರು MS ಕೃಷ್ಣನ್ ಅವರು, ಸಮಾಜವಾದಿ ಪಾರ್ಟಿಯ ನಾಯಕರುಗಳು ಅವರೆಲ್ಲರೂ ಸೇರಿ ದೊಡ್ಡ ಪ್ರತಿಭಟನೆ ಮಾಡಿದ್ರು. ಅದನ್ನ ಭೂಮಿ ಜಾರಿಗೆ ತರಬೇಕಾದ್ರೆ ಈ ಊಳೋನಿಗೆ ಭೂಮಿ ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ಅಂತ, ಹಿಂದೆ ನಿಮಗೆಲ್ಲ ಗೊತ್ತಿದೆ, ಲ್ಯಾಂಡ್ ಟ್ರಿಬ್ಯುನಲ್ಗಳು ಅಂತ ಬಂದು ಆ ಲ್ಯಾಂಡ್ ಟ್ರಿಬ್ಯುನಲ್ಗಳನ್ನು ಮಾಡಿ ನಿಜವಾಗಿ ರೈತ ಯಾರು ಜಮೀನಲ್ಲಿ ದುಡಿತಾನೆ ಅವ್ನು ಗುರುತು ಮಾಡಿ ಪತ್ತೆ ಹಚ್ಚಿ ಆ ಭೂಮಿಗೆ ಅವ್ನು ಕೊಡಿ ಅಂತ ರೀತಿಯೊಳಗೆ ಸುಮಾರು ಕರ್ನಾಟಕದಲ್ಲಿ ಅವತ್ತು 28 ಲಕ್ಷ ಕುಟುಂಬಗಳಿಗೆ ಭೂಮಿ ಸಿಕ್ತು. 1 ಎಕರೆ, 2 ಎಕರೆ, 3 ಎಕರೆ. ಅದ್ರ ಜೊತೆಗೇನೆ ಮನೆ ಇರುವಂತ ಮನೆಗಳು ಏನಿದ್ದು ಗುಡಿಸಲುಗಳು ಅದು ಅವ್ರದೇ ಜಮೀನು ಅಂತ ಆಯ್ತು. ಅದ್ರ ಕಾನೂನಿನ ಹೋರಾಟದ ಪರಿಣಾಮವಾಗಿ ಅದಾಯ್ತು. ಸೊ ಅವಾಗ ಸರ್ಕಾರ ಇನ್ನೊಂದು ತಗೊಂಬಂತ ಏನಂದ್ರೆ ಭೂ ಸುಧಾರಣಾ ಕಾನೂನುವಾಗಿ ಭೂಮಿತಿ ಕಾನೂನು. ಭೂಮಿತಿ ಅಂದ್ರೆ ಒಬ್ಬ ಜಮೀನ್ದಾರನಿಗೆ ಇಷ್ಟೇ ಭೂಮಿ ಇರಬೇಕು ಒಂದು ಕುಟುಂಬಕ್ಕೆ ಅಂತಕ್ಕಂಥ ಭೂಮಿತಿ ಕಾನೂನು ತಗೊಂಡ್ಬಂತು. ಸೊ ಅವಾಗ ಹೆಚ್ಚುವರಿ ಭೂಮಿ ಇತ್ತಲ್ಲ, ಬ್ರಿಟಿಷ್ ಕಾಲದಾಗೆ, ರಾಜಮಹಾರಾಜರ ಕಾಲದಾಗೆ ಪಡೆದದ್ದು, ಅದು ಬಡವರಿಗೆ ಹೋಯಿತು. ನಿಜವಾಗಿ ಯಾರು ದುಡಿತಾರಲ್ಲ ಅವ್ರಿಗೆ ಹೋಯಿತು. ಇದು ಭೂ ಸುಧಾರಣಾ ಕಾನೂನು ನೀತಿ. ಮೂರನೇದು, ಭೂ ಸುಧಾರಣಾ ಕಾನೂನಲ್ಲಿ ಇರ್ತಕ್ಕಂಥ ಬಹಳ ಮುಖ್ಯವಾದಂಥ ಅಂಶ ಏನಂದ್ರೆ, ನೀನು ಎಲ್ಲಾದ್ರೂ ಜಮೀನನ್ನ ಖರೀದಿ ಮಾಡಬೇಕಾಗಿದ್ರೆ ಮೊಟ್ಟ ಮೊದಲನೇದಾಗಿ ನೀನು ರೈತನ ಮಗ ಆಗಿರ್ಬೇಕು. ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಂದ್ರೆ ರೈತನ ಮಗ ಆಗಿರ್ಬೇಕು. ಪಾಣಿ ಒಳಗೆ, ಉತ್ತಾರಿ ಒಳಗೆ ನಿಮ್ಮ ಹೆಸರು ಇರಬೇಕು, ಅಥವಾ ನಿಮ್ಮ ಅಪ್ಪನ ಹೆಸರು ಇರಬೇಕು. ಅಂದ್ರೆ ಮಾತ್ರ ನೀವು ಕೃಷಿ ಭೂಮಿಯನ್ನು ತಗೊಳಕ್ ಸಾಧ್ಯ. ಅಂದ್ರೆ ಕೃಷಿ ಮೇಲಿರ್ತಕ್ಕಂಥ ಕಾಳಜಿ ಅದು. ಕೃಷಿ ಭೂಮಿ ರೈತರಿಗೆ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತ ಅದಕ್ಕೆ ಇನ್ನೊಂದು ಕಾನೂನು ಮಾಡಿದ್ವಿ. ಈಗ ನಾನು ಯಾರೋ ಲಾಯರು, ಡಾಕ್ಟರು, ದೊಡ್ಡ ಇಂಜಿನಿಯರು, IAS ಆಫೀಸರು ಆಗಿರ್ತೀನಿ, ರೈತನ ಮಗ. ಅದಕ್ಕೆ ಆದಾಯ ಮಿತಿ ಅಂತ ಹಾಕಿದ್ವಿ. ನಿನ್ನ 1 ವರ್ಷದ ಆದಾಯ 10 ಲಕ್ಷ ಅಥವಾ 6 ಲಕ್ಷ ಇದ್ರೆ, ಅದಕ್ಕಿಂತ ಜಾಸ್ತಿ ಇದ್ರೆ ನೀನು ಭೂಮಿ ತಗೊಳಕ್ ಬರೋದಿಲ್ಲ ಅಂತಕ್ಕಂಥ ಕಾನೂನು ಇದೆ. ಅಂದ್ರೆ ಇದರ ಅರ್ಥ ಏನು? ನಿಜವಾಗಿ ರೈತರಿಗೆ ರೈತರ ಭೂಮಿ ರೈತರಂತಕ್ಕೆ ಇರಲಿ. ನಾನು ದೊಡ್ಡ ಇಂಜಿನಿಯರು, IAS ಆಫೀಸರು ಆಗಿ ಬೇರೆ ಆದಾಯ ಇರ್ತದೆ, ಮತ್ತೆ ಭೂಮಿನೂ ಬೇಕು ಅಂತಂದ್ರೆ ಆ ಥರ ತಗೊಳಕ್ ಬರೋದಿಲ್ಲ. ಇವತ್ತು ಅದು 25 ಲಕ್ಷಕ್ಕೆ ಬಂದಿತ್ತು. 25 ಲಕ್ಷ ಆದಾಯ ಇದ್ರೆ ವಾರ್ಷಿಕವಾಗಿ ನೀನು ಭೂಮಿ ತಗೊಳಕ್ ಬರೋದಿಲ್ಲ ಅಂತ ಇತ್ತು. ಅದಕ್ಕಿಂತ ಮೀರಿದ್ರೆ ಕಳೆದ ಬಾರಿ ಯಡಿಯೂರಪ್ಪನವ್ರು BJP ಸರ್ಕಾರ ಬಂದಾಗ 2017ರಲ್ಲಿ ಕಾನೂನು ಆಯ್ತಲ್ಲ, ಬೇರೆ ದೇಶದ ಕಂಪನಿಗಳು ಬರಬೇಕು ಅಂತ.
ಆ ಕಾನೂನಿನಿಂದ ಬೇರೆ ದೇಶದ ಕಂಪನಿಗಳಿಗೆ ಭೂಮಿ ತಗೊಳಕ್ ಬರುವುದಿಲ್ಲ. ಅದಕ್ಕಾಗಿ ಏನ್ ಮಾಡಿದ್ರು, ಯಡಿಯೂರಪ್ಪ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಇರುವಲ್ಲಿ ಆ ಕಾನೂನು ಜಾರಿಗೆ ತಗೊಂಡ್ಬಂದು